Hello and welcome to Mustaq Kunnur Academy. Dear Diploma students of Electrical Branch, ಇವತ್ತಿನ ವಿಡಿಯೋದಲ್ಲಿ ನಾನು ಕಾನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಪಾಸಿಂಗ್ ಪ್ಯಾಕೇಜ್ ಇದರಲ್ಲಿ ನಾನು ಆಲ್ ಮಾಡೆಲ್ 3 ಕ್ವೆಶ್ಚನ್ ಪೇಪರ್ಸ್ದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆನ್ಸರ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ಇವೆಲ್ಲ ಕ್ವೆಶ್ಚನ್ಸನ್ನು ರೆಫರ್ ಮಾಡಿದರೆ ಡೆಫಿನೆಟ್ ಆಗಿ ನೀವು ಒಳ್ಳೆ ಮಾರ್ಕ್ಸನ್ನು ತಗೋಬಹುದು ಮತ್ತು ಮ್ಯಾಕ್ಸಿಮಮ್ ಕ್ವೆಶ್ಚನ್ಸನ್ನು ನೀವು ಆನ್ಸರ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ನಿಮ್ಗೆ ಆಲ್ ಮಾಡೆಲ್ 3 ಕ್ವೆಶ್ಚನ್ ಪೇಪರ್ಸದ್ದು MCQ ವಿತ್ ಆನ್ಸರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆನ್ಸರ್ ಗೊತ್ತಾಗುತ್ತೆ. ಲೆಟ್ ಸ್ಟಾರ್ಟ್ ದಿಸ್. ಕ್ವಿಕ್ ಆಗಿ ನೋಡುವ. ವೆರಿ ಸಿಂಪಲ್ ಕ್ವೆಶ್ಚನ್ಸ್ ಇದ್ದಾವೆ, ಟು ದ ಪಾಯಿಂಟ್. SI ಯೂನಿಟ್ ಆಫ್ ಚಾರ್ಜ್ ನಮ್ಗೆ ಗೊತ್ತಿದೆ. ಚಾರ್ಜ್ದು ಯೂನಿಟ್ ಏನಿದೆಯಲ್ಲ ಕೂಲಂಬ್ ಈಸ್ ದ ಯೂನಿಟ್ ಆಫ್ ದಿ ಚಾರ್ಜ್. ರಿಮೈನಿಂಗ್ ನೋಡಿ, ಆಂಪಿಯರ್ ಅಂದರೆ ಕರೆಂಟ್, ವೋಲ್ಟ್ಸ್ ಅಂದರೆ ವೋಲ್ಟೇಜ್, ಓಮ್ಸ್ ಅಂದರೆ ರೆಸಿಸ್ಟೆನ್ಸ್ ಆಗಿರುತ್ತೆ. ಡೈಎಲೆಕ್ಟ್ರಿಕ್ ಮಟೀರಿಯಲ್ ಯೂಸ್ಡ್ ಇನ್ ಡ್ಯಾಶ್. ಯಾವ ಕಾಂಪೊನೆಂಟಲ್ಲಿ ಡೈಎಲೆಕ್ಟ್ರಿಕ್ ಮಟೀರಿಯಲ್ನ ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿದೆ. ಕೆಪಾಸಿಟರಲ್ಲಿ ಡೈಎಲೆಕ್ಟ್ರಿಕ್ ಮಟೀರಿಯಲ್ನ ಯೂಸ್ ಮಾಡ್ತಾರೆ. ನಮ್ಗೆ ಗೊತ್ತಿದೆ ಕೆಪಾಸಿಟರಲ್ಲಿ ಎರಡು ಪ್ಲೇಟ್ಸ್ ಇರ್ತವೆ. 2 ಮೆಟಲ್ ಪ್ಲೇಟ್ಸ್ ಸಪ್ರೇಟೆಡ್ ವಿತ್ ದಿ ಡೈಎಲೆಕ್ಟ್ರಿಕ್ ಮಟೀರಿಯಲ್. ಇನ್ ಸೀರೀಸ್ ಕನೆಕ್ಷನ್ ಆಫ್ ಕೆಪಾಸಿಟರ್ ದ ಟೋಟಲ್ ಕೆಪಾಸಿಟನ್ಸ್ ಹಿಯರ್ ಈಸ್ it is reciprocal. Total capacitance here is ನಮ್ಗೆ ಗೊತ್ತಿದೆ CT is equal to C1 into C2 divided by C1 plus C2. ಇದು ಈ ಥರ ಬರುತ್ತೆ. ಅಂದರೆ ರೆಸಿಪ್ರೋಕಲ್ ಆಫ್ ದಿ ಕೆಪಾಸಿಟರ್ಸ್ ಇರುತ್ತೆ. ದಿಸ್ ಈಸ್ ಲೆಸ್ ದ್ಯಾನ್ ದಿ ಸ್ಮಾಲೆಸ್ಟ್ ಕೆಪಾಸಿಟರ್ ವ್ಯಾಲ್ಯೂ. ಫೆರಡೇಸ್ ಲಾ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಸ್ಟೇಟ್ಸ್ ದ್ಯಾಟ್. ಫೆರಡೇಸ್ ಲಾ ಏನು ಹೇಳುತ್ತೆ? ಈಗ ನೋಡಿ, ಫೆರಡೇಸ್ ಲಾ ನೀವು ಮೆಮರೈಸ್ ಮಾಡಬೇಕು, ಯಾಕಂದರೆ ಇದು 2 ಮಾರ್ಕ್ಸು ಕೇಳೋ ಪಾಸಿಬಿಲಿಟಿ ಇದೆ. ಹಿಯರ್ ಇಟ್ ಈಸ್ ದಿ ಮಾಸ್ ಈಸ್ ಪ್ರಪೋರ್ಷನಲ್ ಟು ದಿ quantity of the electricity. Which law is used to calculate the voltage in the loop? ಲೂಪ್ ಅಲ್ಲಿ ವೋಲ್ಟೇಜ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ KVL ಅನ್ನು ಯೂಸ್ ಮಾಡ್ತಾರೆ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅನ್ನು ಯೂಸ್ ಮಾಡ್ತಾರೆ. ಕರೆಂಟನ್ನು ಫೈಂಡ್ ಮಾಡಲಿಕ್ಕೆ ಬ್ರಾಂಚಸ್ ಅಲ್ಲಿ ಎಲ್ಲ KCL ಅನ್ನು ಯೂಸ್ ಮಾಡ್ತಾರೆ. ಆ್ಯನ್ ಐಡಿಯಲ್ ವೋಲ್ಟೇಜ್ ಸೋರ್ಸ್ ಅಲ್ಲಿ ರೆಸಿಸ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ 0 ಇರುತ್ತೆ. The transformation from delta to star in mainly used in what? It is used to what? ಈಗ ಇದನ್ನು ನೋಡಿ, ಆಪ್ಷನ್ಸ್: ಇನ್ಕ್ರೀಸ್ ಪವರ್, ರೆಡ್ಯೂಸ್ ವೋಲ್ಟೇಜ್, ಸಿಂಪ್ಲಿಫೈ ಸರ್ಕಿಟ್, ರೆಡ್ಯೂಸ್ ರೆಸಿಸ್ಟೆನ್ಸ್ ಇದೆ. ಇಟ್ ಈಸ್ ಯೂಸ್ ಟು ಜಸ್ಟ್ ಸಿಂಪ್ಲಿಫೈ ದಿ ಸರ್ಕಿಟ್. ಥೆವೆನಿಯನ್ಸ್ ಥಿಯರಮ್ ಹೆಲ್ಪ್ಸ್ ಇನ್ ಡ್ಯಾಶ್. ಥೆವೆನಿಯನ್ಸ್ ಥಿಯರಮ್ ನಾವೇನು ಮಾಡ್ತೀವಿ ಅಂದರೆ ಎಂಟೈರ್ ಸರ್ಕಿಟನ್ನು ಕಾಂಪ್ಲೆಕ್ಸ್ ನೆಟ್ವರ್ಕ್ ವಿತ್ ಈಕ್ವಲೆಂಟ್ ಸರ್ಕಿಟನ್ನು ಚೇಂಜ್ ಮಾಡ್ತೀವಿ. ಈಕ್ವಲೆಂಟ್ ವೋಲ್ಟೇಜ್ ಸೋರ್ಸ್. Thevenin reduced the single network with a single voltage source in series resistance. ಅಂದರೆ ಒಂದು ದೊಡ್ಡ ಸರ್ಕಿಟ್ ಇರುತ್ತೆ. ಆ ದೊಡ್ಡ ಸರ್ಕಿಟನ್ನು ನಾವು ಏನು ಮಾಡ್ತೀವಿ, ಏನಕ್ಕೆ ಕನ್ವರ್ಟ್ ಮಾಡ್ತೀವಿ ಅಂದರೆ ವಿತ್ ಸಿಂಪಲ್ ರೆಸಿಸ್ಟೆನ್ಸ್ ಆ್ಯಂಡ್ ವೋಲ್ಟೇಜ್ ಸೋರ್ಸ್ ಮುಖಾಂತರ ಅದನ್ನು ನಾವು ಕನ್ವರ್ಟ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ರಿಲಕ್ಟನ್ಸ್ ಈಸ್ ಅನಲಾಗಸ್ ಟು ವಾಟ್? ದಿಸ್ ಈಸ್ ಮ್ಯಾಗ್ನೆಟಿಕ್ ರಿಲಕ್ಟನ್ಸ್ ಅಂದರೆ ರಿಲಕ್ಟನ್ಸ್ ಅಪೋಸಸ್ ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಸಿಮಿಲರ್ ಟು ದಿ ರೆಸಿಸ್ಟೆನ್ಸ್ ಅಪೋಸಿಂಗ್ ದಿ ಕರೆಂಟ್. ಅಂದರೆ ಯಾವ ಥರ ರೆಸಿಸ್ಟೆನ್ಸ್ ಕರೆಂಟನ್ನು ಅಪೋಸ್ ಮಾಡುತ್ತೆ, ಆ ಥರ ಮ್ಯಾಗ್ನೆಟಿಕ್ ರಿಲಕ್ಟನ್ಸ್ ಏನಿದೆಯಲ್ಲ, ದಿಸ್ ಅಪೋಸಸ್ ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್. ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF ಈಸ್ ಗಿವನ್ ಬೈ ವಿಚ್ ಲಾ? ಯಾವ ಲಾ ಮುಖಾಂತರ ನಾವು ಡೈರೆಕ್ಷನ್ ಆಫ್ EMF ಹೇಳ್ತೀವಿ? ದಿಸ್ ಈಸ್ ದಿ ಲೆನ್ಸ್ ಲಾ. ಲೆನ್ಸ್ ಲಾ ಡಿಟರ್ಮೈನ್ಸ್ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸ್ಡ್. AC ಫಾರ್ಮ್ ಫ್ಯಾಕ್ಟರ್ ಡಿಫೈನ್ಡ್ ಆಸ್ ಡ್ಯಾಶ್. ಆನ್ಸರ್ ಹಿಯರ್ ಈಸ್ ದಿ RMS ಡಿವೈಡೆಡ್ ಬೈ ದಿ ಎವರೇಜ್ ವ್ಯಾಲ್ಯೂ. ದ ಟೋಟಲ್ ಇಂಪಿಡೆನ್ಸ್ ಇನ್ ದಿ ಸೀರೀಸ್ RLC ಸರ್ಕಿಟ್. ಈ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. ಸ್ಕ್ವೇರ್ ರೂಟ್ ಆಫ್ XL ಮೈನಸ್ ದಿಸ್ ಈಸ್ ಹೋಲ್ ಸ್ಕ್ವೇರ್ ರೂಟ್ R² ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ಇನ್ 3-phase ಸ್ಟಾರ್ ಕನೆಕ್ಷನ್ ಲೈನ್ ವೋಲ್ಟೇಜ್ ಈಸ್ ರಿಲೇಟೆಡ್ ಟು ಸ್ಕ್ವೇರ್ ರೂಟ್ ಆಫ್ √3 ಇಂಟು V phase, that is VPH. The power factor of purely resistive AC circuit is ಪ್ಯೂರ್ಲಿ ರೆಸಿಸ್ಟಿವ್ AC ಸರ್ಕಿಟ್ ಅದು ಯಾವಾಗಲೂ 1 ಆಗಿರುತ್ತೆ. ಇಕ್ವೇಷನ್ ಫಾರ್ ಪವರ್ ಇನ್ 3-phase ಬ್ಯಾಲೆನ್ಸ್ಡ್ ಸಿಸ್ಟಮ್. ದಿಸ್ ಈಸ್ ದಿ ಸ್ಕ್ವೇರ್ ರೂಟ್ ಆಫ್ VL ಇಂಟು IL ಇಂಟು cos phi. ದಿಸ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಯು ಹ್ಯಾವ್ ಟು ರಿಮೆಂಬರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾವು ನೋಡಿದಂಗೆ ಇದು ಕೂಡ ಮ್ಯಾಕ್ಸಿಮಮ್ MCQಲಿಂದ ಬಂದಿರೋ ಕ್ವಶನ್ಸ್ಲಿಂದ ಬಂದಿರ್ತವೆ. ಡ್ಯಾಶ್ ಲಾ ಎಕ್ಸ್ಪ್ಲೇನ್ ದಿ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF. ಡೈರೆಕ್ಷನ್ EMF ಡೈರೆಕ್ಷನ್ ಹೇಳೋದು ಯಾವುದು? ಲೆನ್ಸ್ ಲಾ. ಡ್ಯಾಶ್ ಇಂಡಕ್ಟನ್ಸ್ ಆಕರ್ಸ್ ಬಿಟ್ವೀನ್ 2 ಕಾಯಿಲ್. ಅಂದರೆ ಈಗ ಒಂದು ಕಾಯಿಲ್ ಇದೆ, ಇದರ ಮಧ್ಯೆ ಇನ್ನೊಂದು ಕಾಯಿಲ್ ಇದೆ. ಇಲ್ಲಿ ಇಂಡ್ಯೂಸ್ಡ್ ಆದ EMF ಇದಕ್ಕೂ ಲಿಂಕ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಮ್ಯೂಚುವಲ್ ಇಂಡಕ್ಟನ್ಸ್. ದಿಸ್ ಈಸ್ ಕಾಲ್ಡ್ ಮ್ಯೂಚುವಲ್ ಇಂಡಕ್ಟನ್ಸ್.
One complete set of positive and negative values of AC waveform is known as cycle. ಒಂದು ಕಂಪ್ಲೀಟ್ ಸೆಟ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡದಕ್ಕೂ ಕೂಡಿ ಏನಂತಾರೆ ಅಂದರೆ ಒಂದು ಸೈಕಲ್ ಅಂತ ಹೇಳ್ತಾರೆ. ಅಪೋಸಿಷನ್ ಆಫರ್ಡ್ ಬೈ ಆರ್ ಎಲ್ ಸಿ ಸರ್ಕಿಟ್ ಟು ಎ ಸಿ ಈಸ್ ನೋನ್ ಆಸ್, ದಿಸ್ ಈಸ್ ಕಾಲ್ಡ್ ಇಂಪಿಡೆನ್ಸ್. This is called impedance. The opposition offered by resistance is known as resistance. Resistor is known as resistance. The opposition offered by RLC to AC circuit is known as impedance. Multiplication purpose vector are to be represented in the form of polar. Model question paper 3 ಅಲ್ಲಿ ಕೊನೆ ತನಕ ನೋಡಿ ಭಾಳಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗ್ತವೆ. ಆಮೇಲೆ ಇದರಲ್ಲಿ ಭಾಳಷ್ಟು ಫಾರ್ಮುಲಾಸ್ ಕೂಡ ಬರ್ತವೆ, ನೀವು ಅದನ್ನು ಮೆಮರೈಸ್ ಮಾಡಬೇಕು. The force between two charges is governed by dash. ಈ Coulomb's law ಏನು ಹೇಳುತ್ತಂದರೆ, it defines the force between two electric charges, that is the Coulomb's law. Unit of electric field intensity is known as N by C. Energy stored in capacitor is given by, ನೋಡಿ ಇದನ್ನು ನೀವು ಮೆಮರೈಸ್ ಮಾಡಬೇಕು ಫಾರ್ಮುಲಾ. ಎನರ್ಜಿ ಫಾರ್ಮುಲಾ 1/2 CV square. Which of the following is the secondary battery? ಇದರಲ್ಲಿ ಸೆಕೆಂಡರಿ ಬ್ಯಾಟ್ರಿ ಯಾವುದು? The secondary battery here is the lead acid battery. KCL is based on the law of conversion. KCL is based on the law of conversion. ಯಾವುದು ಅಂತ ಕೇಳಿದರೆ ಕರೆಕ್ಟ್ ಆನ್ಸರ್ here is the charge. Total current entering node equal to the leaving of the network. The network that contains only passive element is known as, this is called passive network. ಯಾಕಂದರೆ ಅದರಲ್ಲಿ ಪ್ಯಾಸಿವ್ ಕಾಂಪೊನೆಂಟ್ಸ್ ಅಂದರೆ ಆರ್ ಎಲ್ ಸಿ ಅಷ್ಟೇ ಇರ್ತವೆ, ಯಾವುದು ಆಕ್ಟಿವ್ ಕಾಂಪೊನೆಂಟ್ ಅದರಲ್ಲಿ ಇರುವುದಿಲ್ಲ. ಕನ್ವರ್ಷನ್ ಫ್ರಮ್ ಕರೆಂಟ್ ಸೋರ್ಸ್ ಟು ವೋಲ್ಟೇಜ್ ಸೋರ್ಸ್, ಇಟ್ ರಿಕ್ವೈರ್ಸ್, ಕರೆಂಟ್ ಸೋರ್ಸ್ಲಿಂದ ವೋಲ್ಟೇಜ್ ಸೋರ್ಸ್ ರಿಕ್ವೈರ್ ಬೇಕಂದರೆ ನಮಗೆ ವೋಲ್ಟೇಜ್ ಸೋರ್ಸ್ ಜೊತೆಗೆ ಏನಿರಬೇಕು? ವಿ ಶುಡ್ ಹ್ಯಾವ್ ಸೀರೀಸ್ ರೆಸಿಸ್ಟೆನ್ಸ್ ಅಲಾಂಗ್ ವಿತ್ ದಿ ವೋಲ್ಟೇಜ್ ಸೋರ್ಸ್. ಥೆವೆನಿಯನ್ಸ್ ಥಿಯರಮ್, ದ ನೆಟ್ವರ್ಕ್ ಈಸ್ ರಿಪ್ಲೇಸ್ಡ್ ವಿತ್ ಡ್ಯಾಶ್. ಈಗ ನೋಡಿ ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರ್ಲಿ ಕೂಡ ಅದು ರಿಪೀಟ್ ಆಗಿತ್ತು. ದಿಸ್ ಈಸ್ ರಿಪ್ಲೇಸ್ಡ್ ವಿತ್ ದಿ ಸೀರೀಸ್ ರೆಸಿಸ್ಟೆನ್ಸ್ ವಿತ್ ದಿ ವೋಲ್ಟೇಜ್ ಸೋರ್ಸ್. ದಿಸ್ ಈಸ್ ಕಾಲ್ಡ್ ಥೆವೆನಿಯನ್ಸ್ ಥಿಯರಮ್, ನೆಟ್ವರ್ಕ್ ರಿಪ್ಲೇಸ್ ವಿತ್ ದಿ resistance and voltage source. Lenz law is associated with what? Lenz law is associated with the induced EMF. Lenz law EMF ದು ಡೈರೆಕ್ಷನ್ ಕೂಡ ಹೇಳುತ್ತೆ. The formula for inductive reactance. ಈಗ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂದರೆ ದ ರಿಯಾಕ್ಟನ್ಸ್ ಡಿಪೆಂಡ್ ಆನ್ ದಿ ಫ್ರೀಕ್ವೆನ್ಸಿ ಆ್ಯಂಡ್ ಇಂಡಕ್ಟನ್ಸ್. ದಿಸ್ ಈಸ್ XL is equal to 2πfl. ಅದೇ ರೀತಿ ಒಂದೇಳಿ ಕೆಪಾಸಿಟಿವ್ ರಿಯಾಕ್ಟನ್ಸ್ ಕೇಳಿದರೆ ಅದು 1/2πfc ಅಂತ ಬರುತ್ತೆ. ಈಗ ನೋಡಿ ಕೆಪಾಸಿಟಿವ್ ಇನ್ ಕೆಪಾಸಿಟಿವ್ ಸರ್ಕಿಟ್ ಕರೆಂಟ್ ಲೀಡು ಲ್ಯಾಗ್ ಅಂತ ಕೇಳುತ್ತೆ. ಕರೆಂಟ್ ಹಿಯರ್ ಈಸ್ ದಿ ಇಟ್ ಲೀಡ್ಸ್ ದಿ ವೋಲ್ಟೇಜ್. ನೀವು ಈ ಥರ ನಾವು ಫಾರ್ಮುಲಾ ನೆನ್ಪಿಟ್ಕೋಬಹುದು. ಸಿವಿಲ್ ಅಂತ ಪ್ಯೂರ್ ಕೆಪಾಸಿಟಿವ್ ಸರ್ಕಿಟ್ಸಲ್ಲಿ ನೋಡಿ ಫಸ್ಟ್ ಬರುತ್ತೆ ಐ, ನಂತರ ಬರುತ್ತೆ ವಿ, ಹೆನ್ಸ್ ಇಟ್ ಈಸ್ ದಿ ವೋಲ್ಟೇಜ್ ಲೀಡ್ಸ್, ಕರೆಂಟ್ ಲೀಡ್ಸ್ ದಿ ವೋಲ್ಟೇಜ್ ಅಂದರೆ ಫಸ್ಟ್ ಕರೆಂಟ್ ಬರುತ್ತೆ, ನಂತರ ವೋಲ್ಟೇಜ್ ಬರುತ್ತೆ. ಹೆನ್ಸ್ ಇನ್ ಪ್ಯೂರ್ ಕೆಪಾಸಿಟಿವ್ ಸರ್ಕಿಟಲ್ಲಿ ಕರೆಂಟ್ ಲೀಡ್ ಆಗುತ್ತೆ. ದ ಪೀಕ್ ಫ್ಯಾಕ್ಟರ್ ಈಸ್ ದಿ ರೇಷಿಯೋ ಆಫ್ ಪೀಕ್ ಡಿವೈಡ್ ಬೈ RMS. ಅದೇ ರೀತಿ ಮಾಡೆಲ್ ಕ್ವಶನ್ ಪೇಪರ್ 2ದು ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇದ್ದಾವೆ. ಡ್ಯಾಶ್ ಈಸ್ ದಿ ಅಬಿಲಿಟಿ ಆಫ್ ಕೆಪಾಸಿಟರ್ಸ್ ಟು ಸ್ಟೋರ್ ಎಲೆಕ್ಟ್ರಿಕ್ ಚಾರ್ಜ್, ದಟ್ ಈಸ್ ದಿ ಕೆಪಾಸಿಟನ್ಸ್. ಮ್ಯಾಗ್ನೆಟಿಕ್ ಈಸ್ ಡ್ಯಾಶ್ ಟೋಟಲ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಪಾಸಿಂಗ್ ಥ್ರೂ ದಿ ಸರ್ಫೇಸ್. ಅಂದರೆ ಮ್ಯಾಗ್ನೆಟಿಕ್ ಈಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇರುವ ಇದನ್ನು ನಾವು ಫ್ಲಕ್ಸ್ ಅಂತ ಹೇಳ್ತೀವಿ. ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಈಸ್ ಯೂಸ್ ಟು ಡಿಟರ್ಮೈನ್ ದಿ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF ಡ್ಯೂ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇನ್ ಡ್ಯಾಶ್ ಕನೆಕ್ಷನ್ ಲೈನ್ ಕರೆಂಟ್ ಈಸ್ ಈಕ್ವಲ್ ಟು ದಿ ಫೇಸ್ ಕರೆಂಟ್ ಇನ್ ದಿ ಡೆಲ್ಟಾ. ಪವರ್ ಫ್ಯಾಕ್ಟರ್ ಈಸ್ ರಿಪ್ರೆಸೆಂಟೆಡ್ ಬೈ cos phi. ಲೈಕ್ ವೈಸ್ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲೂ ಕೂಡ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದಿ ಪ್ಯಾಸಿವ್ ಎಲಿಮೆಂಟ್. RLC ಅಂದರೆ ಏನಿದೆ, ರೆಸಿಸ್ಟೆನ್ಸ್, ಕೆಪಾಸಿಟನ್ಸ್, ಇಂಡಕ್ಟರ್ ಆರ್ ದಿ ಪ್ಯಾಸಿವ್. ಹಿಯರ್ ದಿ ಇಂಡಕ್ಟರ್ ಈಸ್ ದಿ ಕರೆಕ್ಟ್ ಆನ್ಸರ್. Electric field intensity is defined as force divided by charge. Capacitance increases with high dielectric constant or ಎರಡು ಪ್ಲೇಟ್ ಮಧ್ಯೆ ನಾವು ಗ್ಯಾಪ್ ಕಡಿಮೆ ಮಾಡಿದರೂ ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗುತ್ತೆ. ವಿಚ್ ಲಾ ಈಸ್ ಯೂಸ್ ಟು ಕ್ಯಾಲ್ಕುಲೇಟ್ ದಿ ನೋಡ್ ಕರೆಂಟ್. ನೋಡಿ ಕರೆಂಟ್ ಅಂತ ಕೊಟ್ಬಿಟ್ಟಿದ್ದಾರೆ, ಕರೆಂಟ್ ಅಂತ ಕೊಟ್ಬಿಟ್ರೆ ನೋಡ್ ಕರೆಂಟ್ ಅಂದರೆ ದಟ್ ಈಸ್ KCL. ವೋಲ್ಟೇಜ್ ಅಂತ ಕೊಟ್ಟಿದ್ರೆ KVL. ದ ಐಡಿಯಲ್ ಕರೆಂಟ್ ಸೋರ್ಸ್, ಐಡಿಯಲ್ ವೋಲ್ಟೇಜ್ ಸೋರ್ಸ್ ಅದು ಕೇಳಿದರು, ಇಲ್ಲಿ ಐಡಿಯಲ್ ಕರೆಂಟ್ ಸೋರ್ಸ್ ಅದು ಕೇಳಿದ್ದಾರೆ. ದಟ್ ಈಸ್ ಇನ್ಫೈನೈಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಅದಕ್ಕೆ ಇದನ್ನು
ಇಲ್ಲಿ ಆನ್ಸರ್ನ ಕೊಟ್ಟಿದ್ದಾರೆ. ಸ್ಟಾರ್ ಕನೆಕ್ಷನ್, ಇನ್ ಸ್ಟಾರ್ ಕನೆಕ್ಷನ್ ಫೇಸ್ ವೋಲ್ಟೇಜ್ ಈಸ್ ಲೆಸ್ ದ್ಯಾನ್ ದಿ ಲೈನ್ ವೋಲ್ಟೇಜ್. ಥೆವಿನಿಯನ್ಸ್ ಆ್ಯಂಡ್ ನಾರ್ಟನ್ಸ್ ಥೇರಮ್ ಆರ್ ಯೂಸ್ಡ್ ಇನ್, ಎದಕ್ಕೆ ಯೂಸ್ ಮಾಡ್ತಾರೆ ಥೆವಿನಿಯನ್ ಮತ್ತು ನಾರ್ಟನ್ಸ್ ಥೇರಮನ್ನು? ಇಟ್ ಈಸ್ ಯೂಸ್ ಟು ಸಿಂಪ್ಲಿಫೈ ದಿ ನೆಟ್ವರ್ಕ್, ಕಾಂಪ್ಲೆಕ್ಸ್ ನೆಟ್ವರ್ಕನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಓಪನ್, ಸ್ಟ್ರೇಟ್, ಡಿಸ್ಕಂಟಿನ್ಯೂ ಆರ್ ಕ್ಲೋಸ್ಡ್ ಲೂಪ್. ಇಟ್ ಈಸ್ ಯೂಸ್ಡ್ ಆಸ್ ಎ ಕ್ಲೋಸ್ಡ್ ಲೂಪ್ ಲೈನ್ಸ್. Fleming right hand rule gives the direction of EMF induced in the EMF. RMS value of voltage source, it is the 0.707 into Vmax. In inductive circuit, current dash, ಈಗ ನೋಡಿ ನಾನು ಆಲ್ರೆಡಿ ಒಂದು ಫಾರ್ಮುಲಾ ಹೇಳಿದ್ದೀನಿ ನಿಮಗೆಲ್ಲರಿಗೂ, ಸಿ ವಿಲ್ ಅಂತ ನೆನ್ಪಿಟ್ಕೋಬೇಕು. ಈಗ ಇಂಡಕ್ಟಿವ್ ಸರ್ಕ್ಯೂಟಲ್ಲಿ ನೋಡಿ ಫಸ್ಟ್ ಏನಿದೆ, ವೋಲ್ಟೇಜ್ ಇದೆ, ವೋಲ್ಟೇಜ್ ಲೀಡ್ಸ್ ಹಿಯರ್, ರೈಟ್. ಕರೆಂಟ್ ಲ್ಯಾಕ್ಸ್, ಅಂದರೆ ಕರೆಂಟ್ ಲ್ಯಾಕ್ಸ್ ದಿ ವೋಲ್ಟೇಜ್. ಲೈಕ್ ವೈಸ್ ಇನ್ನು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸು ನೋಡ್ಬೋದು, ಸಿಂಪಲ್ ಇದ್ದಾವೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಡ್ಯಾಶ್ ಡಸ್ ನೋ ಯೂಸ್ಫುಲ್ ವರ್ಕ್ ಇನ್ ಎ ಸಿ ಸರ್ಕ್ಯೂಟ್, ದಟ್ ಈಸ್ ಕಾಲ್ಡ್ ರಿಯಾಕ್ಟಿವ್ ಪವರ್, that is called reactive. Likewise, the property of coil opposes the changes in the current is known as inductance. Three phase winding are connected either delta or in star fashion. Dash is the unit of battery, that is watt hour. Battery, ನಾವು ಬ್ಯಾಟ್ರಿ ಚಾರ್ಜನ್ನು ಎದರ ಮುಖಾಂತರ ಮೆಜರ್ ಮಾಡ್ತೀವಿ, the unit here is the watt hour. And the electrical potential is dash quantity. Electrical potential has magnitude but no direction, hence it is scalar quantity. This is electrical potential ಅಂತ ಹೇಳ್ತಾ ಇದ್ದಾರೆ. The correct answer here is the scalar. I hope you understand this. If you have any doubt, you can comment in our comment box. Thank you.